ನಮಸ್ಕಾರ. ನಾವು ಇವತ್ತು ಒಂದು ಚುನಾವಣೆಯ ಫಲಿತಾಂಶವನ್ನಷ್ಟೇ ನೋಡ್ತಾ ಇಲ್ಲ, ಬದಲಾಗಿ ಸಿಂಧನೂರಿನ ಜನರ ಆದೇಶದ ಹಿಂದಿರುವ ಕಾರಣಗಳನ್ನ ಡೇಟಾ ಮೂಲಕ ಯಾವುದೇ ಪಕ್ಷಪಾತವಿಲ್ಲದೆ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ. ಬನ್ನಿ, ನಿಜವಾದ ಆಡಳಿತ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಭಾರತವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅದರ ಹಳ್ಳಿ ಪಟ್ಟಣಗಳನ್ನ ಅರ್ಥ ಮಾಡ್ಕೋಬೇಕು. ಆ ಪಯಣವನ್ನ ನಾವು ಕರ್ನಾಟಕದ ಕೃಷಿ ಪ್ರಧಾನ ಪ್ರದೇಶದ ಹೃದಯ ಭಾಗವಾದ ಸಿಂಧನೂರಿನಿಂದ ಶುರು ಮಾಡೋಣ. ಯಾಕಂದ್ರೆ ಇಲ್ಲಿನ ಮಣ್ಣಿನ ಕಥೆಯೇ ಇಡೀ ದೇಶದ ಕಥೆಯ ಪ್ರತಿಬಿಂಬ. ನಮ್ಮ ಇವತ್ತಿನ ವಿಶ್ಲೇಷಣೆ 5 ಭಾಗಗಳಲ್ಲಿದೆ. ಮೊದಲು ಸಿಂಧನೂರಿನ ಮಣ್ಣಿನ ಮಿಡಿತವನ್ನ ತಿಳಿಯೋಣ. ಆಮೇಲೆ ಮತದಾರರ ತೀರ್ಪನ್ನ ಡಿಕೋಡ್ ಮಾಡೋಣ. ಅವರ ಸಮಸ್ಯೆಗಳ ಮೂಲವನ್ನ ಹುಡುಕಿ ಅದಕ್ಕೊಂದು ಆಡಳಿತದ ನೀಲನಕ್ಷೆಯನ್ನ ರೂಪಿಸಿ ಕೊನೆಗೆ ಭವಿಷ್ಯಕ್ಕಾಗಿ ಒಂದು ಆಯ್ಕೆಯ ಬಗ್ಗೆ ಚರ್ಚಿಸೋಣ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಯಾವುದೇ ರಾಜಕೀಯದ ಬೇರು ಇರೋದು ಆ ನೆಲದ ವಾಸ್ತವದಲ್ಲಿ. ಹಾಗಾಗಿ ಮೊದಲು ಸಿಂಧನೂರಿನ ಜನರ ಮತ್ತು ನೆಲದ ವಾಸ್ತವ ಸ್ಥಿತಿ ಏನು ಅಂತ ನೋಡೋಣ. ಮೊದಲನೇದಾಡಿ ಈ ಸಂಖ್ಯೆಯನ್ನ ನೋಡಿ, 81%. ಅಂದ್ರೆ ಸಿಂಧನೂರು ಬಹುತೇಕ ಒಂದು ಗ್ರಾಮೀಣ ಪ್ರದೇಶ. ಇಲ್ಲಿನ ಜನರ ಬದುಕು, ಜೀವನೋಪಾಯ ಎಲ್ಲವೂ ನೇರವಾಗಿ ಭೂಮಿ ಮತ್ತು ಮಳೆಯ ಜೊತೆ ಸೇರಿಕೊಂಡಿದೆ. ಅಂದ್ರೆ ನಗರಗಳಿಗೆ ಮಾಡುವ ಯೋಜನೆಗಳು ಇಲ್ಲಿಗೆ ಸರಿ ಹೊಂದುವುದಿಲ್ಲ. ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ, ಇಲ್ಲಿ ದುಡಿಯೋ ಜನರಲ್ಲಿ 83% ಜನ ನೇರವಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಇದು ಕೇವಲ ಒಂದು ಉದ್ಯೋಗ ಅಲ್ಲ, ಇದು ಸಿಂಧನೂರಿನ ಆರ್ಥಿಕತೆಯ ಜೀವನಾಡಿ. ರೈತರನ್ನ ಮರೆತು ಇಲ್ಲಿ ಅಭಿವೃದ್ಧಿ ಮಾಡೋದು ಅಸಾಧ್ಯ. ಸಾಕ್ಷರತಾ ಪ್ರಮಾಣ ಸುಮಾರು 60%. ಇದು ಸುಧಾರಣೆ ಕಾಣ್ತಿದೆ ನಿಜ, ಆದರೂ ಹೊಸ ಅವಕಾಶಗಳು ಮತ್ತು ತಂತ್ರಜ್ಞಾನ ಇಲ್ಲಿನ ಪ್ರತಿಯೊಬ್ಬರಿಗೂ ತಲುಪಬೇಕಂದ್ರೆ ಇನ್ನೂ ಹೆಚ್ಚಿನ ಕೆಲಸ ಆಗ್ಬೇಕಿದೆ ಅನ್ನೋದನ್ನ ಈ ಸಂಖ್ಯೆ ತೋರಿಸುತ್ತೆ. ಇನ್ನು ಸಾಮಾಜಿಕವಾಗಿ ನೋಡಿದ್ರೆ ಸಿಂಧನೂರು ಅಂದ್ರೆ ಅದು ಫಲ ಸಮುದಾಯಗಳ ಒಂದು ಸಂಗಮ. ಪರಿಶಿಷ್ಟ ಜಾತಿ, ಪಂಗಡ, ಮುಸ್ಲಿಮರು ಹಾಗೂ ಸಂಖ್ಯಾಬಲದಲ್ಲಿ ಪ್ರಬಲವಾಗಿರೋ ಹಿಂದುಳಿದ ವರ್ಗಗಳು ಎಲ್ಲರೂ ಇಲ್ಲಿದ್ದಾರೆ. ಹೀಗಿದ್ದಾಗ ಎಲ್ಲರ ಧ್ವನಿಯನ್ನು ಕೇಳಿ ಎಲ್ಲರ ವಿಶ್ವಾಸವನ್ನು ಘಡಿಸಿಕೊಂಡು ಮುನ್ನಡೆಯೋದೇ ನಿಜವಾದ ನಾಯಕತ್ವ. ಸರಿ, ಇದು ಅಲ್ಲಿನ ಜನರ ಸ್ಥಿತಿ. ಹಾಗಾದ್ರೆ 2023ರ ಚುನಾವಣೆಯಲ್ಲಿ ಇವರ ತೀರ್ಪು ಏನಾಗಿತ್ತು? ಬನ್ನಿ ಈಗ ಅಂಕಿಅಂಶಗಳನ್ನು ನೋಡೋಣ. ಇದನ್ನ ಕೇವಲ ಸಂಖ್ಯೆಗಳಾಗಿ ನೋಡದೆ ಜನರ ಧ್ವನಿಯಾಗಿ ಕೇಳೋಣ. ಈ ಸಂಖ್ಯೆಗಳನ್ನ ಗಮನವಿಟ್ಟು ನೋಡಿ. 2018ರಲ್ಲಿ ಜೆಡಿಎಸ್ ಗೆದ್ದಿತ್ತು, ಆದರೆ ಗೆಲುವಿನ ಅಂತರ ಕೇವಲ 1600 ಮತಗಳು ಅಷ್ಟೇ. ಆದರೆ 2023ಕ್ಕೆ ಬನ್ನಿ, ಕಾಂಗ್ರೆಸ್ ಸುಮಾರು 22,000 ಮತಗಳ ಸ್ಪಷ್ಟ ಬಹುಮತದಿಂದ ಗೆದ್ದಿದೆ. ಇದು ಕೇವಲ ಒಂದು ಗೆಲುವಲ್ಲ, ಇದೊಂದು ಸ್ಪಷ್ಟ ರಾಜಕೀಯ ಬದಲಾವಣೆಯ ಸಂದೇಶ. ಆದರೆ ಗೆದ್ದವರ ಸಂಖ್ಯೆಗಿಂತ ಇಲ್ಲಿ ಮತಗಳು ಹೇಗೆ ಹಂಚೋಗಿವೆ ಅನ್ನೋದ್ರಲ್ಲಿ ಅಸಲಿ ಕಥೆ ಅಡಗಿದೆ. ಗಮನಿಸಿ, ಬಿಜೆಪಿಯ ಮತಪಾಲು ಒಂದೇ ಸಾರಿ 20% ಹೆಚ್ಚಾಗಿದೆ. ಅದೇ ಹೊತ್ತಿಗೆ ಜೆಡಿಎಸ್ ಪಕ್ಷದ್ದು 19% ಕುಸಿದಿದೆ. ಅಂದ್ರೆ ಜೆಡಿಎಸ್ ಮತಗಳು ಬಹುತೇಕ ಬಿಜೆಪಿಗೆ ವರ್ಗಾವಣೆ ಆಗಿವೆ. ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ ಗೆದ್ದ ಕಾಂಗ್ರೆಸ್ ಪಕ್ಷದ ಮತಪಾಲು ಹೆಚ್ಚು ಕಡಿಮೆ ಅಷ್ಟೇ ಇದೆ. ಇದರ ಅರ್ಥ ಏನು? ತುಂಬಾ ಸ್ಪಷ್ಟವಾಗಿದೆ. ಒಂದು ಹಳೆಯ ಮತಬ್ಯಾಂಕ್ ಒಡೆದೋಗ್ತಿದೆ ಮತ್ತು ಒಬ್ಬ ಹೊಸ ಸ್ಪರ್ಧಿ ತನ್ನ ನೆಲೆಯನ್ನ ಭದ್ರಪಡಿಸ್ಕೊಳ್ತಿದ್ದಾನೆ. ಈ ನಡುವೆ ಗೆದ್ದ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ಇದು ಕೇವಲ ಒಂದು ಫಲಿತಾಂಶ ಅಲ್ಲ, ಬದಲಾಗಿ ಸಿಂಧನೂರಿನ ರಾಜಕೀಯದಲ್ಲಿ ಆಗ್ತಿರೋ ಒಂದು ದೊಡ್ಡ ಬದಲಾವಣೆಯ ಮುನ್ಸೂಚನೆ. ಸರಿ, ಸಂಖ್ಯೆಗಳ ಒಂದು ಕಥೆ ಹೇಳ್ತಿದೆ. ಆದ್ರೆ ಈ ಸಂಖ್ಯೆಗಳ ಹಿಂದಿರೋ ಜನರ ಭಾವನೆ ಏನೋ? ಈ ಬದಲಾವಣೆಯ ಹಿಂದಿನ ಏಕೆ ಅನ್ನೋ ಪ್ರಶ್ನೆಗೆ ನಾವು ಈಗ ಉತ್ತರ ಹುಡುಕೋಣ. ಮತದಾರರ ಅಸಮಾಧಾನದ ಮೂಲ ಎಲ್ಲಿದೆ? ಅಂತಿಮವಾಗಿ ಎಲ್ಲ ರಾಜಕೀಯ ಲೆಕ್ಕಾಚಾರಗಳು ಬಂದು ನಿಲ್ಲೋದು ಒಂದೇ ಪ್ರಶ್ನೆಗೆ: ಜನರ ಅಸಮಾಧಾನದ ಮೂಲ ಕಾರಣವಾದ್ರೂ ಏನು? ನಾವು ಜನರ ಸಮಸ್ಯೆಗಳನ್ನ ಅಳೆಯೋಕೆ ಅಭಿವೃದ್ಧಿ ಅಂತರ ಸೂಚ್ಯಾಂಕವನ್ನ ಬಳಸಿದ್ದೇವೆ. ಸರಳವಾಗಿ ಹೇಳೋದಾದ್ರೆ, ಒಂದು ವಿಷಯದಲ್ಲಿ 100 ಅಂಕ ಬಂದ್ರೆ ಆ ಸಮಸ್ಯೆ ತುಂಬಾನೇ ಗಂಭೀರವಾಗಿದೆ ಅಂತ ಅರ್ಥ. ಸಿಂಧನೂರಿನಲ್ಲಿ ನೋಡಿ, ನೀರು 85 ಅಂಕಗಳೊಂದಿಗೆ ಮೊದಲನೇ ಸ್ಥಾನದಲ್ಲಿದೆ, ಅಂದ್ರೆ ತೀವ್ರ ಸಮಸ್ಯೆ. ಆಮೇಲೆ 70 ಅಂಕಗಳೊಂದಿಗೆ ಉದ್ಯೋಗ ಮತ್ತು 60 ಅಂಕಗಳೊಂದಿಗೆ ರಸ್ತೆಗಳು. ಈ ಸಂಖ್ಯೆಗಳು ಜನರ ಕಷ್ಟವನ್ನ ಸ್ಪಷ್ಟವಾಗಿ ಹೇಳ್ತಿದೆ. ಡೇಟಾ ಅನ್ನೋದು ಕೆಲವೊಮ್ಮೆ ಜೀವ ಇಲ್ಲದ ಹಾಗೆ ಕಾಣಿಸುತ್ತೆ. ಆದ್ರೆ ಈ ಒಂದು ಮಾತು ಕೇಳಿ: ನಮಗೆ 2 ವಾರಕ್ಕೊಮ್ಮೆ ನೀರು ಬರುತ್ತೆ. ಇದು ಸಿಂಧನೂರು ನಗರದ ಒಬ್ಬ ಸಾಮಾನ್ಯ ನಿವಾಸಿಯ ಮಾತು. 85 ಅಂಕಗಳು ಅನ್ನೋ ಡೇಟಾದ ಹಿಂದಿರೋ ನೋವು, ಹತಾಶೆ ಎಲ್ಲವೂ ಈ ಒಂದೇ ವಾಕ್ಯದಲ್ಲಿದೆ. ಹಾಗಾದ್ರೆ ಈ ಅಸಮಾಧಾನದ ಹಿಂದೆ ಇರೋ 3 ಮುಖ್ಯ ಕಾರಣಗಳು ಏನು? ಮೊದಲನೇದು, ಕಲ್ಯಾಣ ಯೋಜನೆಗಳ ಮೇಲಿನ ನಿರಾಸಕ್ತಿ. ಯೋಜನೆಗಳಿವೆ, ಆದರೆ ಸರಿಯಾಗಿ ಜನರಿಗೆ ತಲುಪದಿರೋದ್ರಿಂದ ಅದರ ಮೇಲೆ ನಂಬಿಕೆ ಹೋಗ್ತಿದೆ. ಎರಡನೇದು, ಅಭಿವೃದ್ಧಿಯಲ್ಲಿನ ಅಂತರ.
ನೀರು, ರಸ್ತೆಗಳಂತಹ ಮೂಲ ಸೌಕರ್ಯಗಳು ಇವತ್ತಿಗೂ ಹಳ್ಳಿಗಳನ್ನ ತಲುಪಿಲ್ಲ. ಮೂರನೇದು ಉದ್ಯೋಗದ ಬಿಕ್ಕಟ್ಟು. ಕೃಷಿಯಲ್ಲಿ ಭವಿಷ್ಯ ಕಾಣದೆ, ಸ್ಥಳೀಯವಾಗಿ ಬೇರೆ ಉದ್ಯೋಗಗಳಿಲ್ಲದೆ ಯುವಕರು ಬೇರೆ ಕಡೆ ವಲಸೆ ಹೋಗ್ತಿದ್ದಾರೆ. ಆಡಳಿತದ ಮೊದಲ ಕರ್ತವ್ಯವೇ ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಎತ್ತಿ ಹಿಡಿಯೋದು. ಇದು ನಮ್ಮ ಸಂವಿಧಾನದ ಮೂಲ ಆಶಯ. 2 ವಾರಕ್ಕೊಮ್ಮೆ ನೀರಿಗಾಗಿ ಕಾಯೋದು ಘನತೆ ಅಲ್ಲ. ಹಾಗಾಗಿ ಆಡಳಿತ ಅಂದ್ರೆ ಮೊದಲು ಜನರ ಧ್ವನಿಯನ್ನ ಕೇರ್ಬೇಕು. ನಮ್ಮ ಸಾರ್ವಜನಿಕ ಚರ್ಚೆಗಳು ಜನರ ನಿಜವಾದ ಸಮಸ್ಯೆಗಳನ್ನ ಬಗೆಹರಿಸೋ ಕಡೆಗೆ ಜವಾಬ್ದಾರಿಯುತವಾಗಿ ಸಾಗ್ಬೇಕು. ಸರಿ, ಇಷ್ಟೊತ್ತು ನಾವು ಸಮಸ್ಯೆಗಳನ್ನ ನೋಡಿದ್ವಿ. ಆದರೆ ಕೇವಲ ಸಮಸ್ಯೆಗಳನ್ನ ಹೇಳಿ ಸುಮ್ನಾಗೋದು ನಮ್ಮ ಉದ್ದೇಶ ಅಲ್ಲ. ಪರಿಹಾರ ಏನು? ದೂರುಗಳಿಂದ ಆಡಳಿತದ ಕಡೆಗೆ ಸಾಗುವ ಒಂದು ಡೇಟಾ ಆಧಾರಿತ ನೀಲನಕ್ಷೆಯನ್ನ ಈಗ ನೋಡೋಣ. ಜನರ 3 ದೊಡ್ಡ ಸಮಸ್ಯೆಗಳಿಗೆ 3 ನೇರವಾದ ಪರಿಹಾರಗಳು. ಮೊದಲನೆಯದು 24 ಗಂಟೆಯೂ ಪೈಪ್ ಮೂಲಕ ನೀರು ಪೂರೈಕೆ. ಎರಡನೆಯದು ಹಳ್ಳಿಗಳಿಂದ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಉನ್ನತೀಕರಣ. ಮತ್ತು ಮೂರನೆಯದು ಸ್ಥಳೀಯವಾಗಿಯೇ ಉದ್ಯೋಗ ಸೃಷ್ಟಿಸುವ ಕೃಷಿ ಆಧಾರಿತ ಕೈಗಾರಿಕಾ ಕೇಂದ್ರ. ಮೊದಲ ಯೋಜನೆ ನೀರಿನ ಭದ್ರತೆ. ಈಗಿರೋ ಸಮಸ್ಯೆ ಏನು? ಇಡೀ ಪಟ್ಟಣಕ್ಕೆ ಇರೋದು ಕೇವಲ 2 ನೀರಿನ ಟ್ಯಾಂಕರ್. ಜಲ ಜೀವನ್ ಮಿಷನ್ ಅಡಿಯಲ್ಲಿ ನಲ್ಲಿ ಹಾಕಿದ್ದಾರೆ, ಆದರೆ ಅದಕ್ಕೆ ನೀರಿನ ಸಂಪರ್ಕವೇ ಇಲ್ಲ. ಇದಕ್ಕೆ ನಮ್ಮ ಪರಿಹಾರ ತುಂಗಭದ್ರಾ ನದಿಯಿಂದ 24/7 ನೀರು ಪೂರೈಕೆ. ಅಂದಾಜು ವೆಚ್ಚ 30 ಕೋಟಿ ಮತ್ತು 18 ತಿಂಗಳಲ್ಲಿ ಇದನ್ನ ಪೂರ್ಣಗೊಳಿಸಬಹುದು. ಎರಡನೇ ಯೋಜನೆ ಸಂಪರ್ಕ ವ್ಯವಸ್ಥೆ. ಹಳ್ಳಿಗಳಲ್ಲಿ ಸರಿಯಾದ ಡಾಂಬರ್ ರಸ್ತೆಗಳಿಲ್ಲ. ಕಲ್ಮಲ ಬಳ್ಳಾರಿ ಹೆದ್ದಾರಿ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಇದಕ್ಕೆ ಪರಿಹಾರ 50 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನ ಮೇಲ್ದರ್ಜೆಗೇರಿಸೋದು ಮತ್ತು ಹೆದ್ದಾರಿ ಕಾಮಗಾರಿಯನ್ನ ವೇಗವಾಗಿ ಪೂರ್ಣಗೊಳಿಸೋದು. ಇದಕ್ಕೆ 300 ಕೋಟಿಗೂ ಹೆಚ್ಚು ವೆಚ್ಚವಾಗಬಹುದು ಮತ್ತು 24 ತಿಂಗಳ ಸಮಯ ಬೇಕಾಗುತ್ತೆ. ಮೂರನೇ ಮತ್ತು ಅತಿ ಮುಖ್ಯವಾದ ಯೋಜನೆ ಜೀವನೋಪಾಯ. ಯುವಕರಲ್ಲಿ ನಿರುದ್ಯೋಗ ತಾಂಡವವಾಡ್ತಿದೆ. ಇದಕ್ಕೆ ಪರಿಹಾರ ಸಿಂಧನೂರಿನ ಬಳಿ ಒಂದು ಆಧುನಿಕ ಭತ್ತ ಸಂಸ್ಕರಣಾ ಮತ್ತು ಫುಡ್ ಪಾರ್ಕ್ ಸ್ಥಾಪನೆ. ಇದಕ್ಕೆ ತಗುಲುವ ವೆಚ್ಚ ಸುಮಾರು 20 ಕೋಟಿ. ಇದನ್ನು ಒಂದೇ ವರ್ಷದಲ್ಲಿ ಮಾಡಬಹುದು ಮತ್ತು ಇದರಿಂದ ನೇರವಾಗಿ ಸುಮಾರು 200 ಸ್ಥಳೀಯರಿಗೆ ಉದ್ಯೋಗ ಸಿಗುತ್ತೆ. ಈಗ ಡಿಜಿಟಲ್ ಯುಗದಲ್ಲಿ ಜನರ ಸಮಸ್ಯೆ ಬಗೆಹರಿಸೋಕೆ ಅವರ ಡೇಟಾ ಬೇಕೇ ಬೇಕು. ಆದರೆ ಅದನ್ನ ಅತ್ಯಂತ ಗೌರವದಿಂದ ಬಳಸಬೇಕು. ಭಾರತದ ಕಾನೂನುಗಳ ಪ್ರಕಾರ ಜನರ ಮಾಹಿತಿಯನ್ನ ಅವರ ಅನುಮತಿಯಿಲ್ಲದೆ ಬಳಸುವಂತಿಲ್ಲ. ಯಾವ ಕಾರಣಕ್ಕೆ ಡೇಟಾ ಪಡೆಯಲಾಗಿದೆಯೋ ಅದೇ ಉದ್ದೇಶಕ್ಕೆ ಮಾತ್ರ ಬಳಸಬೇಕು. ಆಡಳಿತದಲ್ಲಿ ಈ ಪಾರದರ್ಶಕತೆ ತುಂಬಾನೇ ಮುಖ್ಯ. ಈಗ ನಮ್ಮ ಚರ್ಚೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ನೋಡಿ, ಯೋಜನೆಗಳು ಮುಖ್ಯನೇ, ಆದರೆ ಅದಕ್ಕಿಂತ ಮುಖ್ಯವಾದದ್ದು ನಾಯಕತ್ವದ ದೃಷ್ಟಿಕೋನ. ರಸ್ತೆ ಮತ್ತು ಕಟ್ಟಡಗಳ ಆಚೆಗೆ ಯೋಚಿಸಬೇಕಾಗಿದೆ. ಪರಿಣಾಮಕಾರಿ ಆಡಳಿತಕ್ಕೆ ನಾವು ಒಂದು ಚೌಕಟ್ಟನ್ನ ಪ್ರಸ್ತಾಪ ಮಾಡ್ತೀವಿ. ನಾವದನ್ನ ಚತುರ್ಮುಖ ಸಿದ್ಧಾಂತ ಅಂತ ಕರಿತೀವಿ. ಅಂದ್ರೆ ಸಮತೋಲಿತ ಮತ್ತು ಪರಿಣಾಮಕಾರಿ ಆಡಳಿತಕ್ಕೆ ಬೇಕಾದ 4 ಆಯಾಮಗಳ ಒಂದು ಕಾರ್ಯತಂತ್ರ. ಏನಿದು ಆಡಳಿತದ 4 ಮುಖಗಳು? ಮೊದಲನೇದು ಶಿವನಂತೆ ವೈಫಲ್ಯಗಳನ್ನ ಪ್ರಶ್ನಿಸುವ, ಅಧಿಕಾರಿಗಳಿಂದ ಜವಾಬ್ದಾರಿ ಕೇಳುವ ಆಕ್ರಮಣಶೀಲತೆ. ಎರಡನೇದು ವಿಷ್ಣುವಿನಂತೆ ಕಲ್ಯಾಣ ಯೋಜನೆಗಳು ನಿಲ್ಲದಂತೆ ನೋಡಿಕೊಳ್ಳುವ ಸ್ಥಿರತೆ. ಮೂರನೇದು ಬ್ರಹ್ಮನಂತೆ ತಂತ್ರಜ್ಞಾನ ಬಳಸಿ ಹೊಸ ಪರಿಹಾರಗಳನ್ನು ಸೃಷ್ಟಿಸುವ ನಾವೀನ್ಯತೆ. ಮತ್ತು ನಾಲ್ಕನೇದು ದುರ್ಗೆಯಂತೆ ದುರ್ಬಲರ ಜೀವನೋಪಾಯವನ್ನ ರಕ್ಷಿಸುವ ಗುಣ. ಈ 4 ಗುಣಗಳನ್ನ ಸಮತೋಲನದಲ್ಲಿಟ್ಕೊಂಡಾಗ ಮಾತ್ರ ಉತ್ತಮ ಆಡಳಿತ ಸಾಧ್ಯ. ಹಾಗಾಗಿ ಮುಂದಿರೋ ದಾರಿ ಕೇವಲ ಕಾಂಕ್ರೀಟ್ ಮತ್ತು ರಸ್ತೆಗಳದ್ದಲ್ಲ, ಇದು ಮನಸ್ಥಿತಿಯ ಆಯ್ಕೆಯಾಗಿದೆ. ಹಾಗಾದ್ರೆ ನೀವೇ ಯೋಚಿಸಿ, ಸಿಂಧನೂರಿನ ಜನರನ್ನ ನಿಜವಾಗಿಯೂ ಮೇಲೆತ್ತುವಂತಹ ನಾಯಕತ್ವ ಹೇಗಿರಬೇಕು? ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.